ತಾಲೂಕಿನ ಎಸ್ಎಸ್ಎಫ್ ಆಲೂರು ಡಿವಿಷನ್ ಸಾಹಿತ್ಯೋತ್ಸವ ಬದ್ರಿಯಾ ಜುಮಾ ಮಸ್ಜಿದ್ ಕಾಡ್ಲೂರು ಕೊಪ್ಪಲ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷ ರಫೀಕ್ ಮದನಿ ಅವರು ಚಾಲನೆ ನೀಡಿದರು. ರಾಜ್ಯ ಕಾರ್ಯದರ್ಶಿ ಆರಿಫ್ ಸಕಾಫಿ ಸಾಹಿತ್ಯೋತ್ಸವದ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಹಿತ್ಯ ಸಂಸ್ಕಾರ ಹಾಗೂ ಪ್ರತಿಭಾ ವಿಕಾಸದ ಮಹತ್ವವನ್ನು ವಿವರಿಸಿ ಹೇಳಿದರು. ಕಾರ್ಯಕ್ರಮದಲ್ಲಿ ತಸ್ಲಿಂ ಸಕಾಫಿ, ಜಬ್ಬಾರ್ ಸಕಾಫಿ ಹಾಗೂ ನವಾಬ್ ಶರೀಫ್ ಅವರು ಭಾಷಣ ಮಾಡಿ ಸ್ಪರ್ಧಾಳುಗಳಿಗೆ ಶುಭ ಹಾರೈಸಿದರು. ಬೆಳಗ್ಗೆ 10:30ರಿಂದ ಸಂಜೆ 5:30ರವರೆಗೆ ವಿವಿಧ ಸಾಹಿತ್ಯೋತ್ಸವ ಸ್ಪರ್ಧೆಗಳು ನಡೆದವು. ಆಲೂರು ಡಿವಿಷನ್ ವ್ಯಾಪ್ತಿಯ 8 ಯೂನಿಟ್ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಅಲ್ಲೂ ಕೂಡ ನಮ್ಮ ಆಲೂರು ಡಿವಿಷನ್ ವ್ಯಾಪ್ತಿಯ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಿ ಅಲ್ಲೂ ಕೂಡ ಆಲೂರು ಡಿವಿಷನ್ ಅನ್ನು ಮಿಂಚಿಸಲಿದ್ದಾರೆ ಎಂಬ ಭರವಸೆ ನಮಗಿದೆ. ಈ ಒಂದು ವಿಷಯಗಳು ನಮ್ಮ ಸೀನಿಯರ್ ಭಾಷಣ ವಿಷಯವಿರಲಿ, ಅಲ್ಲದ್ರೆ ಜನರಲ್ ಭಾಷಣ ವಿಷಯವಿರಲಿ, ಆ ವಿಷಯವನ್ನು ನೀವು ತೆಗೆದು ನೋಡಬಹುದು. ನಮ್ಮ ಸಾಹಿತ್ಯೋತ್ಸವ ಕೈಪಿಡಿಯಲ್ಲಿ ದೇಶ ಪ್ರೇಮದ ವಿಷಯ ಇದೆ, ಲಿಬರಲಿಸಮ್ನ ಕುರಿತು ಅದರಲ್ಲಿ ಮಾತಾಡ್ತಾ ಇದ್ದಾರೆ. ಮಾತ್ರವಲ್ಲ, ಪ್ರತಿಯೊಬ್ಬ ಸಮುದಾಯದಲ್ಲಿ ಅವನಿಗೆ ಇರುವಂತಹ ಕಾಳಜಿ ಅದರ ಕುರಿತು ಮಾತಾಡಲಿಕ್ಕೆ ದೇಶಭಕ್ತಿ ಗೀತಿದೆ, ಪ್ಯಾಟ್ರಿಯೋಟಿಕ್ ಸಾಂಗ್ ನಮ್ಮ ಸಾಹಿತ್ಯೋತ್ಸವದಲ್ಲಿ ಬರ್ತದೆ. ಮಾತ್ರ ಅಲ್ಲ, ಸ್ಲೋಗನ್ ಬರವಣಿಗೆ ತನ್ನ ದೇಶದ ಕುರಿತು ತನ್ನಂತಹ ಎಸ್ಎಸ್ಎಫ್ ಸಂಘಟನೆಯ ಆಲೂರು ತಾಲೂಕಿನಲ್ಲಿ ಸಿಕ್ಕ ಒಂದು ಸಲ ಮಾಡುವಂತಹ ಒಂದು ಸಾಹಿತ್ಯೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮ. ಇದು ಬಹಳ ಒಂದು ನನಗೆ ಖುಷಿಯನ್ನು ಆಗ್ತಿದೆ, ಸಂತೋಷ ಆಗ್ತಿದೆ. ಯಾಕೆಂತಂದ್ರೆ ಇದು ಮಕ್ಕಳಲ್ಲಿ ಒಂದು ಪ್ರಜ್ಞೆ ಅಂದ್ರೆ ಒಂದು ಬರೆಯುವ, ಓದು ಮತ್ತೆ ಅದು ಮಾಡಲು ಕಲಿಸುವಂತಹ ಒಂದು ಪ್ರಕ್ರಿಯೆ ಇವೆಲ್ಲ ಭಾರಿ ಚೆನ್ನಾಗಿದೆ. ಯಾಕಂದ್ರೆ ನಾನು ಹೊರಗೆಲ್ಲ ಹೋಗಿ ಮಕ್ಕಳದ ಒಂದು ಆರ್ಟಿಕಲ್ ಎಲ್ಲ ನೋಡ್ತಾ ಇದ್ದೆ, ದೇಶದ ಕುರಿತು ಒಂದು ಬರೆಸುವಂತದ್ದಾಗ್ಲಿ ಎಲ್ಲ ಖುಷಿ ಆಗ್ತದೆ. ನೀವು ವಿಡಿಯೋದಲ್ಲಿ ಕಾಣಬಹುದು. ಈ ಸಮುದಾಯದ ಎಲ್ಲ ಮದ್ರಸಾ ಹಾಗೂ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಿಕ್ ಲತೀಫ್, ಹಾಸನ ರೇಂಜ್ ಅಧ್ಯಕ್ಷ ಸುಲೈಮಾನ್ ಸಕಾಫಿ, ಪಾಳ್ಯ ಎಸ್ಎಸ್ಎಫ್ ಹಾಸನ ಜಿಲ್ಲಾ ಸಾಹಿತ್ಯೋತ್ಸವ ತನ್ವೀರ್ ಫಯಾಜ್ ಜನ್ನಾಪುರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. You are watching TV 46 News Kannada.